ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ವಿದ್ಯಾ ಮತ್ತು ಭದ್ರ ಇಬ್ಬರು ಕೂಡ ಒಂದಾದ್ರ. ಹಾಗಾದರೆ ಈಶ್ವರಿಯ ಆಟಕ್ಕೆ ಅಂತ್ಯವನ್ನು ಹಾಡು ಸಮಯ ಬಂದೇ ಬಿಡ್ತಾ ಕೊನೆಗೂ ಕೂಡ ಬಲಗಾಲಿಟ್ಟು ಮನೆಗೆ ವಾಪಸ್ ಆದ್ಲ ಮುದ್ದು ಸೊಸೆ. ಏನಾಯಿತು ಎನ್ಕತ್ತ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಈಶ್ವರಿಯವರು ಶಿವರಾಮೇಗೌಡರ ಒಂದು ಅಧಪತನ ಮಾಡಬೇಕು ಅಂತ ಹೇಳಿ ಆ ಒಂದು ಫ್ಯಾಕ್ಟ್ರಿನ ಓಪನ್ ಮಾಡೋಕೆ ಬಂದಂತಹ ದೀನ ಬಂಧುವಿನ ಫ್ಯಾಮಿಲಿ ಮೇಲೆ ಅಟ್ಯಾಕ್ ಮಾಡಿಸ್ಬೇಕು ಅಂತ ಮುಂದಾಗ್ತಾರೆ. ಅಲ್ಲಿ ಬಂದಂತಹ ಯಾರು ಕೂಡ ಜೀವಂತವಾಗಿ ಉಳಿಬಾರ್ದು ಅಂತ ಕೂಡ ರೌಡಿಗಳಿಗೆ ಡೀಲನ್ನು ಕೊಡ್ತಾರೆ. ಹಾಗಾಗಿ ಇಲ್ಲಿ ಈಶ್ವರಿ ಅನ್ಕೊಂಡಾಗೆ ಎಲ್ಲವೂ ಕೂಡ ಹಾಗೆ ಬಿಡ್ತಾ ಅಂತ ಅನ್ಕೊಂಡ್ರೆ ಖಂಡಿತ ಇಲ್ಲ. ಅಲ್ಲಿ ಭದ್ರ ಹೋಗಿದ್ದೆ ಎಲ್ವನ ಕೂಡ ಉಲ್ಟಾ ಮಾಡ್ಬಿಟ್ಟ. ಅಲ್ಲಿ ಹೋಗಿದ್ದಂಥ ರೌಡಿಗಳಿಗೆ ಹಿಗ್ಗಾಮುಗ್ಗ ಬಾರಿಸಿದ್ದೆ ಆ ಫ್ಯಾಮಿಲಿಯನ್ನು ಕೂಡ ಕಾಪಾಡಿದ್ರು, ಜೊತೆಗೆ ಆ ಮನೆ ಮಗನನ್ನು ಕೂಡ ಕಾಪಾಡಿದ್ರು. ಇಲ್ಲಿ ಈಶ್ವರಿ ಅನ್ಕೊಂಡಿದ್ದು ಎಲ್ಲವೂ ಕೂಡ ಪ್ರತಿ ಬಾರಿ ಉಲ್ಟಾ ಆಗ್ತದೆ. ಇದರಿಂದಾಗಿ ನಿಜಕ್ಕೂ ಕೂಡ ಈಶ್ವರಿ ಕೆಂಡವಾಗ್ತಿದ್ದಾರೆ, ಒಳಗಡೆನೆ ಬೆಂಕಿ ಕಾರ್ತಿದ್ದಾರೆ. ಇತ್ತ ಕಡೆ ಶಿವರಾಮೇಗೌಡರು ದೀನ ಬಂಧುವಿನ ನೋಡೋಕೆ ಅಂತ ಹೋಗ್ತಾರೆ. ಫ್ಯಾಕ್ಟ್ರಿ ಸಮಸ್ಯೆಯನ್ನು ಕೂಡ ಬಗೆಹರಿಸ್ತಾರೆ. ರೈತರಿಗೆ ಸಹಾಯವನ್ನು ಕೂಡ ಮಾಡುವುದಕ್ಕೆ ದೀನ ಬಂಧು ಅವರು ಮೊದಲೇ ಮುಂದಾಗಿದ್ರು. ಇತ್ತ ಕಡೆ ಇದ್ದಂತಹ ಸಮಸ್ಯೆಯನ್ನು ಕೂಡ ಶಿವರಾಮೇಗೌಡರು ಅವ್ರ ಜೊತೆ ಮಾತನಾಡಿ ಬಗೆಹರಿಸ್ತೀನಿ ಅಂತ ಹೇಳಿ ರೈತರಿಗೆ ಭರವಸೆಯನ್ನು ಕೂಡ ಕೊಡ್ತಾರೆ. ಜೊತೆಗೆ ದೀನ ಬಂಧು ಬೇರೆ ಯಾರೂ ಅಲ್ಲ, ಇಲ್ಲಿ ಶಿವರಾಮೇಗೌಡರ ತಂದೆ ಕೆಂಪೇಗೌಡರಿಗೆ ಆತ್ಮೀಯ ಸ್ನೇಹಿತರಾಗಿರ್ತಾರೆ. ಹಾಗಾಗಿ ಹಬ್ಬ ಇರುವುದರಿಂದ ಹಬ್ಬವನ್ನು ಮುಗಿಸ್ಕೊಂಡೇ ಹೋಗಬೇಕು ಅಂತ ಇಡೀ ಫ್ಯಾಮಿಲಿಯನ್ನು ಮನೆ ಕರೆದಿದ್ದಾರೆ. ಅದೇ ಒಂದು ವಿಷಯವನ್ನು ಶಿವರಾಮೇಗೌಡರು ಮನೆಗೆ ಬಂದು ತನ್ನ ಅಮ್ಮನ ಹತ್ರ ಹೇಳ್ತಾರ. ಈ ಕಡೆ ಕೆಂಪೇಗೌಡರು ಅನ್ನೋರು ಅಪ್ಪನ ಸ್ನೇಹಿತರು ಮನೆಗೆ ಬರ್ತಿದ್ರಲ್ವಾ, ಅವರೇ ಇವತ್ತು ಫ್ಯಾಕ್ಟ್ರಿನ ಓಪನ್ ಮಾಡೋಕೆ ಬಂದದ್ದು. ಹಾಗಾಗಿ ನಾನು ಅವ್ರನ್ನ ಹಬ್ಬಕ್ಕೆ ಮನೆ ಕರ್ತಿದ್ದೀನಿ. ಅವ್ರು ಬಂದಾಗ ಯಾವುದೇ ರೀತಿಯಲ್ಲೂ ಕೂಡ ತೊಂದರೆ ಆಗಬಾರ್ದು, ಅವರನ್ನು ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ತಾರೆ. ಆಗ ಅಜ್ಜಿ ಏನು ಮಾಡಿಬಿಟ್ಟೆ ಶಿವರಾಮ, ನಮ್ಮ ಮನೆ ಸಮಸ್ಯೆ ಎಷ್ಟೆಲ್ಲ ಆಯ್ತಾ, ಅವ್ರಿಗೆ ಗೊತ್ತಾದರೆ ಅವ್ರು ಏನು ಅನ್ಕೊಳ್ಳೋದಿಲ್ಲ. ಅವರು ನಿಮ್ಮ ಅಪ್ಪನ ಸ್ನೇಹಿತರು, ಅಣ್ಣ ಮನೆಗೆ ಬರ್ತಿದ್ದಾಗ ನಮ್ಮ ಮನೆ ಬಗ್ಗೆ ಎಷ್ಟೆಲ್ಲ ಹಾಡಿ ಕೊಂಡಾಡ್ತಾ ಇದ್ರು. ಈಗ ಈ ರೀತಿ ಆಗಿದೆ ಅಂತ ಗೊತ್ತಾದರೆ ಅವ್ರಿಗೆಲ್ಲರೂ ಕೂಡ ನಮ್ಮನೆ ಬಗ್ಗೆ ಏನು ಅನ್ಕೊಳ್ಳೋದಿಲ್ಲ ಅಂತ ಹೇಳಿದಾಗ, ಅಯ್ಯೋ ನನಗೆ ಆ ಒಂದು ನೋಡಿದ ಖುಷಿಯಲ್ಲಿ ಹಬ್ಬ ಕರೆದನೆ ಹೊರತು ಇದನ್ನೆಲ್ಲ ಕೂಡ ಯೋಚನೆ ಮಾಡೋದೇ ಮರ್ತೋಗ್ಬಿಟ್ಟೆ ಅವ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಏನು ಮಾಡೋದು ಅಂತಾನೆ ತೋಚ್ತಿಲ್ವಲ್ಲ ಅಂದಾಗ ಮೋನಾ ಅವರು ಈ ಕಡೆ ಮನೆಯಿಂದ ಯಾರ ಹೊರಗಡೆ ಹೋಗಿದಾರೋ ಅವರನ್ನು ಮನೆಗೆ ಕರೆಯೋದೇ ಒಳ್ಳೆಯದು. ಯಾಕಂದರೆ ಅವರು ಮನೆಗೆ ಬಂದಾಗ ನಾವು ಮನೆಯಲ್ಲೆಲ್ಲ ಮೊದಲು ಹೇಗಿದ್ವೋ ಅದೇ ರೀತಿ ಇದ್ದರೆ ತುಂಬ ಚೆನ್ನಾಗಿರತ್ತೆ. ಅವರು ಇರೋಷ್ಟು ಸಮಯನಾದರೂ ಮನೆಯಿಂದ ಆಚೆ ಇರೋರನ್ನ ಒಳಗಡೆ ಕರ್ಕೊಳ್ಳಿ ಅಂತ ಹೇಳಿ ಸಜೆಷನ್ ಅನ್ನ ಕೊಡ್ತಾರೆ. ಇತ್ತ ಕಡೆ ಚಿತ್ರ ತನ್ನ ಅವ್ವ ಐಶ್ವರ್ಯ ಅವ್ರ ಹತ್ರ ಏನವ ಇದು ಆ ದುಡವ ನೋಡಿದ್ರೆ ಈ ರೀತಿ ಮಾತಾಡ್ತಿದ್ದಾರೆ, ಅವಳು ಮೂರಡಿ ಮನೆಗೆ ಬಂದ್ಬಿಟ್ರೆ ಏನು ಮಾಡೋದು ಅಂದಾಗ, ಸುಮ್ಮನಿರು ಶಿವರಾಮೇಗೌಡ ಯಾವುದೇ ಕಾರಣಕ್ಕೂ ಕೂಡ ಇದು ಒಪ್ಕೊಳ್ಳೋದಿಲ್ಲ, ಈ ಅಮ್ಮ ಏನೋ ಹೇಳ್ತಾರೆ ಅಂತ ಹೇಳಿ ಈಶ್ವರಿಯವರು ಹೇಳ್ತಾರೆ. ಈ ಮಾತನ್ನ ಕೇಳಿಸ್ಕೊಂಡಂತ ಮೋನ ಅವರು ಇದು ಅಜ್ಜಿ ಕೂಡ ಹೌದು ನನ್ನ ಸೊಸೆ ಹೇಳ್ತಿರೋದು ಸರಿಯಾಗೇ ಇದೆ ಶಿವರಾಮ, ನಮ್ಮನೆ ಸಮಸ್ಯೆ ಯಾವುದೇ ಕಾರಣಕ್ಕೂ ಇನ್ನೊಬ್ರಿಗೆ ಗೊತ್ತಾಗಬಾರ್ದು, ಹಾಗಾಗಿ ಮನೆಯಿಂದ ಆಚೆ ಇರ್ತಕ್ಕಂಥ ಮೂವರನ್ನ ಕೂಡ ಒಳಗಡೆ ಕರೆಯೋದೇ ಒಳ್ಳೇದು ಅಂತಾರೆ. ಗೋವಿಂದೇಗೌಡರು ಕೂಡ ಸೊಸೆ ಮಗ ಹೊರಗಡೆ ಇದ್ದಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ, ಏನದು ಹಬ್ಬ ಇಟ್ಕೊಂಡು ಮನೆ ಸೊಸೆ ಮಗನನ್ನ ಆಚೆ ಇಟ್ಟು ಈ ರೀತಿ ಹಬ್ಬ ಆಚರಿಸ್ತಿದ್ದಾರೆ ಅಂತ ಕೂಡ ಅವರು ಅನ್ಕೋಬಹುದು. ಹಾಗಾಗಿ ಅವರನ್ನ ಒಳಗಡೆ ಕರೆದ್ಬಿಡೋಣ, ಅದಕ್ಕೆ ಹೇಳಿದ ಮಾತು ಅರ್ಥ ಇದೆ ಅಂತ ಹೇಳಿ ಗೋವಿಂದಗೌಡರು ಕೂಡ ಹೇಳ್ತಾರೆ. ಆಗ ಇಲ್ಲಿ ಈಶ್ವರಿ ಅವರು ಹೇಗಿದೆಲ್ಲ ಸಾಧ್ಯ, ಅದಕ್ಕೆ ಹೇಳಿದ್ರು ಅಂತ ಈ ರೀತಿ ಎಲ್ಲ ಮಾಡೋಕ್ಕಾಗತ್ತಾ ಅಕ್ಕ ಹೇಳಿದ್ರು ಅಂತ, ಮನೆಯಿಂದ ಆಚೆ ಇರೋರನ್ನ ಒಳಗಡೆ ಹೇಗೆ ಕರೆಯೋಕ್ಕಾಗತ್ತೆ, ಏನೋ ಒಂದು 3 ದಿನಕ್ಕೆ ಬರ್ತಾರೆ ಅಂದರೆ ಅವ್ರಿಗೆಲ್ಲ ನಾವು ಈ ರೀತಿ ಮಾಡೋಕ್ಕಾಗತ್ತಾ ಅವ್ರಿಗೋಸ್ಕರ ಅಂತ ಹೇಳಿ ಈಶ್ವರಿ ಹೇಳಿದಾಗ, ಈ ರೀತಿ ಎಲ್ಲ ಮಾತಾಡಬೇಡ, ಅವ್ರು ಏನು ಅಂತ ಅಂದ್ಕೊಂಡಿದ್ದೆ, ನಮ್ಮ ಅಪ್ಪನ ಸ್ನೇಹಿತರು ಅವ್ರ ಬಗ್ಗೆ ನಮಗೆ ಎಷ್ಟು ಅಭಿಮಾನ ಇದೆ ಗೊತ್ತಾ, ಅವ್ರಿಗೆ ನಮ್ಮನೆ ಬಗ್ಗೆ ಎಷ್ಟು ಅಭಿಮಾನ ಇದೆ ಗೊತ್ತಾ, ಈ ರೀತಿ ಎಲ್ಲ ಮಾತಾಡಬೇಡ ಈಶ್ವರಿ ಅಂತ ಹೇಳಿ ಖಡಕ್ಕಾಗಿ ಎಚ್ಚರಿಕೆ ಕೊಡ್ತಾರೆ ಶಿವರಾಮೇಗೌಡರು. ಜೊತೆಗೆ ಭದ್ರನಿಗೆ ಮನೆಯಿಂದ ಯಾರು ಆಚೆ ಹೋಗಿದಾರೋ ಮೂವರು ಕೂಡ ಮನೆಗೆ ಬರೋ ಹಾಗೆ ಆಗಬೇಕು ಭದ್ರ ಅಂತ ಹೇಳಿ ಹೋಗ್ತಾರೆ. ಇದನ್ನ ವಿದ್ಯಾ ಮತ್ತೆ ಚಿಂಪಾ ಇಬ್ರು ಕೂಡ ಕೇಳಿಸ್ಕೋತಾರೆ. ಜೊತೆಗೆ ಇಬ್ರಿಗೂ ಕೂಡ ಖುಷಿ ಆಗುತ್ತೆ. ಈ ಕಡೆ ವಿದ್ಯಾ ಅಂತೂ ಹಾಗಿದ್ರೆ ಭದ್ರೇಗೌಡರು ನನ್ನ ಬಂದು ಕರೆಯೋಕ್ ಬರ್ತಾರೆ ಅಂತ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿದ್ರೆ, ಈ ಕಡೆ ಈಶ್ವರಿ ವಿದ್ಯಾನ ನೋಡ್ತಿದ್ದಾಗ ಏನ್ 3 ಅಡಿ ಮನೆಗೆ ಬಂದ್ಬಿಡ್ತೀನಿ ಅಂತ ಖುಷಿ ಪಡ್ತಾ ಇದ್ಯಾ, ಜಸ್ಟ್ 3 ದಿನಕ್ಕೆ ಮಾತ್ರನೇ, 3 ದಿನ ಇರ್ತೀಯೋ 3 ಗಳಿಗೆ ಇರ್ತೀಯೋ 3 ನಿಮಿಷಕ್ಕೆ ನಿನ್ನ ಓಡಿಸ್ತೀನೋ ನನಗೆ ಗೊತ್ತಿಲ್ಲ ಅಂತ ಈಶ್ವರಿ ಮನಸ್ಸಲ್ಲಿ ಅನ್ಕೋತಾರೆ. ಇತ್ತ ಕಡೆ ಚಂಪಾ ಸಮಸ್ಯೆಯನ್ನ ಬಗೆಹರಿಸೋಕೆ ವಿದ್ಯಾ ಮುಂದಾಗಿದ್ದಾಳೆ. ಹಾಗಾಗಿ ಕ್ವಾಟ್ಲೆ ಒಂದು ಹೊಸ ಸಿಮ್ಮನ್ನ ತಂದು ವಿದ್ಯಾ ಕೈಗೆ ಕೊಟ್ಟಿದ್ದಾರೆ.
ಅದಕ್ಕೆ ನೀವು ಕೇಳಿದ್ರಲ್ವಾ ಸಿಮ್ಮನ್ನ ತಗೊಳ್ಳಿ, ಆ ಒಂದು ಬಿಲ್ಲದಲ್ಲಿ ಔತ್ಕೊಂಡಿರೋ ಅವನನ್ನು ಹೊರಗಡೆ ತೆಗೆಯೋದಕ್ಕೆ ಅಂತ ಹೇಳ್ತಾರೆ. ನಂತರ ಫೋನ್ಗೆ ಸಿಮ್ಮನ್ನ ಹಾಕೊಂಡಿದ್ದೆ. ನೋಡು ಚಂಪಾ, ಈ ಒಂದು ಫೋನಿಂದ ನೀನು ಅವನಿಗೆ ಮೆಸೇಜ್ ಮಾಡಬೇಕು ಅಂತಾಗ, ಇಲ್ಲ ಮೆಸೇಜ್ ನಾನು ಮಾಡೋದು ಇಲ್ಲ, ಸಾಧ್ಯ ಇಲ್ಲ, ಹೇಗೆ ಮಾಡೋದು, ಅವ್ರು ಮಣ್ಣು ತಿಂದರು ಅಂತ ನಾವು ಮಣ್ಣು ತಿನ್ನೋಕ್ಕಾಗತ್ತಾ ಅಂತ ಹೇಳಿ ಚಂಪಾ ಹೇಳಿದಾಗ, ಈ ಕಡೆ ವಿದ್ಯಾ ಅವ್ನು ಮಣ್ಣು ತಿಂದಿದ್ರೆ ಸರಿ ಇರ್ತಿತ್ತು, ಅವ್ನು ಮಣ್ಣು ತಿಂದು ನಿನ್ನ ಮುಖಕ್ಕೆ ಹೊರಿಸ್ತಿದ್ದಾನೆ, ಅಂದಮೇಲೆ ನಾವು ಸುಮ್ಮನೆ ಕುತ್ಕೊಳ್ಳೋಕ್ಕಾಗೋದಿಲ್ಲ, ಇಂಥವ್ರನ್ನ ನಾವು ಬುದ್ಧಿ ಕಲಿಸ್ಬೇಕು ಅಂದರೆ ಅವ್ರದ್ದೇ ದಾರಿಯಲ್ಲಿ ಹೋಗಿ ಬುದ್ಧಿ ಕಲಿಸ್ಬೇಕಾಗತ್ತೆ ಅಂತ ಹೇಳಿದ್ದೆ. ಇಲ್ಲಿ ಚಂಪಾ ಮುಖಾಂತರ ಧೈರ್ಯ ಕೊಟ್ಟು ಮೆಸೇಜ್ ಮಾಡಿಸ್ತಾರೆ. ಆತ ಕಡೆ ಸುಭಾಷ್ನ ಫ್ರೆಂಡ್ಗೆ ಮೆಸೇಜ್ ಹೋಗ್ತದಾಗೆ, ಏನಪ್ಪ ಇದು ಹೊಸ ನಂಬರಿಂದ ಮೆಸೇಜ್ ಬರ್ತದೆ ಅಂತ ಅನ್ಕೊಂಡಿದ್ದೆ, ಹೆಲೋ ಅಂತ ರಿಪ್ಲೈ ಮಾಡ್ತಿದ್ದಾರೆ. ಇತ್ತ ಕಡೆ ನನಗೆ ಗೊತ್ತಿತ್ತು ಈ ಮುಖ ಬಿದ್ದೆ ಬೀಳುತ್ತೆ ಕೆಡ್ಡಾಗೆ ಅಂತ, ನೋಡು ಚಂಪಾ ಈಗ ನೀವು ಕಂಡಿಡಿಯೋಕ್ಕಾಗತ್ತ, ನನ್ನ ಕಂಡಿಡಿದು ನೋಡೋಣ ಅಂತ ಹೇಳಿ ಮೆಸೇಜ್ ಮಾಡು ಅಂತ ಹೇಳಿ ವಿದ್ಯಾ ಚಂಪಾಗೆ ಹೇಳ್ಕೊಡ್ತಾಳೆ. ಹಾಗಾಗಿ ಚಂಪಾ ಕೂಡ ಅದೇ ರೀತಿ ಮೆಸೇಜ್ ಮಾಡ್ತಿದ್ದಾಳೆ. ಇಬ್ಬರ ನಡುವೆ ಕಾನ್ವರ್ಸೇಷನ್ ಕೂಡ ಆಗತ್ತೆ. ತದನಂತರ ಈ ಕಡೆ ಚಂಪಾ ಕೆಲಸ ಇದೆ ಅಂತ ಹೋಗ್ತಿದ್ದಾಗೇನೆ ಈ ಕಡೆ ವಿದ್ಯಾಗೆ ಗೊತ್ತಿರುತ್ತೆ ಈಗ ಭದ್ರೇಗೌಡರು ಬರ್ತಾರೆ ಅಂತ. ಅದೇ ಕಾರಣಕ್ಕೆ ಅಕ್ಕಿ ಸೂಸು ನೆಪದಲ್ಲಿ ಹೊರಗಡೆ ಬಂದು ಬೇಕು ಬೇಕು ಅಂತಾನೆ ಕುತ್ಕೋತಾಳೆ. ಈ ಕಡೆ ಭದ್ರೇಗೌಡರು ಬಂದಿದ್ದಾಗೆ ಏ ಅಂತ ಕರೀತಿದ್ದಾರೆ. ನಮ್ಮಪ್ಪ ನನಗೆ ಹೆಸರಿಟ್ಟಿದ್ದಾರೆ ಚಲುವೇಗೌಡರು, 150 ಜನನ ಕರೆದು ನಾಮಕರಣ ಮಾಡಿದ್ದಾರೆ ವಿದ್ಯಾ ಅಂತ. ಈಗ ಶ್ರೀಮತಿ ವಿದ್ಯಾ ಭದ್ರೇಗೌಡ ಆ ರೀತಿ ಕರೆದ್ರೆ ಮಾತ್ರ ನಾನು ಮಾತಾಡೋದು, ಹೇಗೆ ಎಲ್ಲ ನಾನು ಮಾತಾಡೋದಿಲ್ಲ, ಇಲ್ಲ ಅಂದರೆ ಪ್ರೀತಿಯಿಂದ ನೀವು ಅಮ್ಮಿ ಅಂತ ಕರೀತಿದ್ರಲ್ವಾ, ಆ ರೀತಿ ಅಮ್ಮಿ ಅಂತ ಕರೆದ್ರಷ್ಟೇ ಮಾತನಾಡ್ತೀನಿ ಅಂತ ಹೇಳಿದಾಗ ಈ ಕಡೆ ಭದ್ರ ಅವರು ಕೂಡ ಕೇಳಮ್ಮೆ ಅಂತ ಹೇಳಿನೇ ಮಾತನಾಡೋಕ್ಕೆ ಮುಂದಾಗ್ತಾರೆ. ನೀನು ಗಂಟು ಮುಟ್ಟೆ ಎಲ್ಲ ಕಟ್ಕೊಂಡು ನಮ್ಮ ಮನೆಯಲ್ಲಿ ರೂಮಿಗೆ ಬಂದ್ಬಿಡು ಅಂತ ಹೇಳ್ತಾರೆ. ಈ ಕಡೆ ಫುಲ್ ಖುಷಿ ಆಗ್ಬಿಡತ್ತೆ. ಈ ಕಡೆ ಡ್ಯಾನ್ಸ್ ಮಾಡಿಕೊಂಡು ಹಾಗೆ ಭದ್ರೇಗೌಡ್ರ ಮೇಲೆ ವಿದ್ಯಾ ಬಿದ್ದೆ ಹೋಗ್ತಾಳೆ. ಏನು ನಿನಗೇನು ಸರಿಯಾಗಿ ನಿಲ್ಲೋಕ್ಕಾಗೋದಿಲ್ವ, ಸುಮ್ಮನೆ ಬಂದು ಬಂದು ಬೀಳ್ತೀಯಲ್ಲ ಅಂತ ಕೂಡ ಭದ್ರೇಗೌಡರು ಇಕ್ತಿದ್ದಾರೆ. ಖುಷಿಯಿಂದ ನಾನು ಏನು ಮಾಡಲಿ, ಖುಷಿಯಿಂದ ಕುಣಿದು ಕುಪ್ಪಳಿಸ್ಬಿಟ್ಟು ಬಿದ್ದುಬಿಟ್ಟೆ ಅಷ್ಟೇ. ಅಯ್ಯೋ ಹೌದಾ, ನನಗೆ ಗೊತ್ತಿತ್ತು ಗೌಡ್ರೆ ನೀವು ನನ್ನನ್ನು ಕ್ಷಮಿಸ್ತೀರಾ ಅಂತ, ನನಗೆ ಗೊತ್ತಿತ್ತು ನಿಮಗೆ ನನ್ನ ಬಗ್ಗೆ ಕೋಪ ಇರೋದಕ್ಕಿಂತ ತಾಜ್ ಮಹಲ್ ಅಷ್ಟು ಬೆಟ್ಟದಷ್ಟು ಪ್ರೀತಿ ಇದೆ ಅನ್ನೋದು ಅಂತ ವಿದ್ಯಾ ಹೇಳ್ತಿದ್ದಾಗ, ಯಾರು ಹೇಳಿದ್ದು ನಿನ್ನ ಕ್ಷಮಿಸ್ತೀನಿ ಅಂತ, ಇವತ್ತೆಲ್ಲ ನನ್ನ ಇಡೀ ಜನ್ಮದಲ್ಲಿ ನಿನ್ನ ಕ್ಷಮಿಸುವುದಿಲ್ಲ ಅಂತ ಹೇಳ್ತಾರೆ. ಮತ್ಯಾಕೆ ನೀವು ನನ್ನ ಕರೆದಿದ್ದು ಅಂದಾಗ 3 ದಿನಕ್ಕಷ್ಟೇ ಅಂತ ಭದ್ರೇಗೌಡರು ಹೇಳಿದಾಗ, ಏನು ಅನ್ಕೊಂಡ್ಬಿಡಿದ್ರ, ನನ್ನ ಮಾನ ಮರ್ಯಾದೆ ಇಲ್ಲ ಅಂತ ಅನ್ಕೊಂಡ್ಬಿಡಿದ್ರ, 3 ದಿನಕ್ಕೆಲ್ಲ ಈ ರೀತಿ ಎಲ್ಲ ಕರೆಯೋ ಚೆನ್ನಾಗಿ ಕಾಣಿಸೋದಿಲ್ಲ ಭದ್ರೇಗೌಡ್ರೆ, ಹಂಗೆ ಹಿಂಗೆ ಅಂತ ವಿದ್ಯಾ ಹೇಳಿದಾಗ, ನೋಡು ಸರಿಯಾಗಿ ಅರ್ಥ ಮಾಡ್ಕೊ, ನಿನ್ನ ನಾನು ಕರಿತಿರೋದಲ್ಲ ಅಪ್ಪಯ್ಯ ಕರೀತಿರೋದು, ನಮ್ಮ ಮನೆಗೆ ಅಪ್ಪನ ಸ್ನೇಹಿತರು ಹಬ್ಬಕ್ಕಂತ ಬರ್ತಿದ್ದಾರೆ, ಅವ್ರ ಮುಂದೆ ಮರ್ಯಾದೆ ಹೋಗಬಾರ್ದು ಅನ್ನೋ ಕಾರಣಕ್ಕೆ ನಿಮ್ಮನ್ನ ಮನೆ ಒಳಗಡೆ ಕರೀತಿರೋದು, 3 ದಿನಕ್ಕಷ್ಟೇ ಅಂತ ಹೇಳಿದಾಗ, ಇಲ್ಲ ನಾನು ಬರುವುದಿಲ್ಲ ಹಾಗೆ ಹೀಗೆ ಅಂತ ಬೇಕು ಅಂತಾನೆ ವಿದ್ಯಾ ಪೀಡಿಸ್ತಾಳೆ. ಇದನ್ನ ಅಪ್ಪಯ್ಯ ಕರೀತಿರೋದು, ಅದಕ್ಕೋಸ್ಕರ ನಿನ್ನ ಕರೀತಿದ್ದೀನಿ ಅಂದಾಗ, ಸರಿ ಆಯಿತು ಮಾವ ಹಿಂಗೆ ಬೆಲೆ ಕೊಟ್ಟು ನಾನು ಬರ್ತೀನಿ ಅಂತ ಹೇಳ್ತಾಳೆ. ಜೊತೆಗೆ ನೀವು ಪ್ರೀತಿಯಿಂದ ನನ್ನ ಕರೆದ್ರೆ ಮಾತ್ರನೇ ಬರೋದು ಅಂತ ಹೇಳಿ ಹೋಗಿದ್ದಾಗ, ಈ ಕಡೆ ವಿದ್ಯಾ ಕೆಲಸ ಮಾಡ್ತಾ ಇರಬೇಕಿದ್ರೆ ಇಲ್ಲಿ ಭದ್ರೇಗೌಡರು ಪ್ರೀತಿಯಿಂದ ವಿದ್ಯಾ ಅಂತ ಕರೆದಿದ್ದೆ, ಹೂವನ್ನ ತೊಗೊಂಡು ಬರ್ತಾರೆ, ತಗೋ ನಿನಗೆ ಹೂ ಅಂದರೆ ಇಷ್ಟ ಅಲ್ವಾ ಅಂತ ಹೇಳಿದಾಗ, ನಿಜಕ್ಕೂ ನೀವೇನಾ ಅಂತ ಹೇಳಿ ವಿದ್ಯಾ ಅಚ್ಚರಿ ಆಗ್ತಿದ್ದಾಳೆ. ತದನಂತರ ಇಲ್ಲಿ ಭದ್ರೇಗೌಡರು ವಿದ್ಯಾಗೆ ಹೂ ಮುಡಿಸೋದ್ರ ಮುಖಾಂತರ ಪ್ರೀತಿಯಿಂದ ಮನೆಗೆ ಬಲಗಾಲಿಟ್ಟು ಒಳಗಡೆ ಕರ್ಕೊಂಡು ಬರ್ತಿದ್ದಾರೆ. ಹಾಗಿದ್ರೆ ಕೊನೆಗೂ ಇಲ್ಲಿ ಈಶ್ವರಿಗೆ ಸೋಲಾಗಿದೆ, ವಿದ್ಯಾ ಮನೆ ಪ್ರವೇಶ ಮಾಡಿದ್ದಾಗಿದೆ. ಮುದ್ದು ಸುಸೆ ವಿದ್ಯಾ ಕೊನೆಗೂ ಮತ್ತೆ ಮಾವನ ಕೈಯಿಂದ ಮುದ್ದು ಸುಸೆ ಅನ್ನೋ ಪಟ್ಟುವನ್ನು ಅಲಂಕರಿಸ್ತಾಳ ಅನ್ನೋದನ್ನ ಕಾದು ನೋಡಬೇಕಾಗಿದೆ.